ಎಂಗೇಜ್ ನೀವೇ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ನೀವೇ ಈಗ ಬೆಳಿತಿರೋ ಮಗ ನೋಡಿ ಹೆಂಗ್ ಕಾಣ್ತಾ. ನೀವ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀರಾ. ನಮ್ಮ ಅಮ್ಮಂಗೆ ಆಲ್ಮೋಸ್ಟ್ ಕಟ್ಟಿಂಗು ಏನೇನು ಇದೆಯೋ ಅದನ್ನೆಲ್ಲ ಅಂಕಲೇ ಹೇಳ್ಕೊಟ್ಟಿರೋದು. ಒಂದು ಎರಡು ಯಾವ ಕಡೆ ಸಿಕ್ಸ್ತಾಗ ಆ ವ್ಯಕ್ತಿ ಗಾಡಿ ಬೆಲೆ ಗೊತ್ತು ನಿಂಗೆ. ಅಂತೆ ಪಂತೆ ಇಲ್ಲ, ಯಾವತ್ತಾದ್ರೂ ಹೀರೋನೇ. ನನಗೆ ನನ್ ಬಗ್ಗೆ ಎಲ್ಲ ಹೇಳ್ಬೇಡ, ನಿನ್ ಬಗ್ಗೆ. ಅಣ್ಣ ಇವಾಗ ನೀನ್ ಎಷ್ಟು ಹೇಳಿದ್ರು ಯಾರು ಗೊತ್ತಿರಲಿಲ್ಲ ಅಣ್ಣ. ನಾನು ಹೇಳ್ಕೊಟ್ಟಿದ್ದೆ ನಮ್ಮ ಬಡಿ ಅಂತ. ನಾನು ಗೊತ್ತೇ ಇಲ್ವೇ. ನಮ್ಮ ಅನ್ಲಕ್ ಇಲ್ಲ ಅಂದ್ರೆ ಆ ಕಡೆಯಿಂದ ಏನೋ ಒಂದು ಏನೋ ಮಾತಾಡ್ತೀಯ. ಅಂಕಲ್ ಗುಡ್ ಮಾರ್ನಿಂಗ್. ಅಂಕಲ್ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಇಲ್ಲ ನಮ್ ಕಡೆ ಗುಡ್ ಮಾರ್ನಿಂಗ್ ಇದು. ಓ ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಕಬಾಬ್ ಬರ್ಸ್ತಿರೋದು. ಹಾಯ್ ಪುಟ್ಟಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆಂಟಿ ಅಲ್ಲಿ ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಆಂಟಿ ಗುಡ್ ಮಾರ್ನಿಂಗ್. ಗುಡ್ ನೈಟ್. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಓ ನಾ ಸೂಪರ್. The next day. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ಹೊರಗಡೆ ಹೋಗಿದ್ದೆ. ಹೊರಗಡೆ ಟ್ರಾವೆಲ್ಲು 2 ಅವರ್ ಇತ್ತು. ಆ ಟ್ರಾವೆಲ್ಲು ಮಾಡಿಕೊಂಡು ಮನೆಗೆ ಬಂದು ಟಕ್ ಅಂತ ನಿದ್ದೆ ಮಾಡಿದೆ. ಯಾಕಂದರೆ ಅಷ್ಟು ನಿದ್ದೆ ಇತ್ತು, ಹೆವಿ ನಿದ್ದೆ ಇತ್ತು. ನಮ್ಮ ಮನೆಗೆ ವೆಂಕಟೇಶ್ ಅಂಕಲ್ ಅವರು ಫುಲ್ ಫ್ಯಾಮಿಲಿ ಬಂದಿದ್ದಾರೆ. ಅವರು ಹೋದ್ವಾರನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು, ನಾವು ಸಾಟರ್ಡೆ ಬರ್ತೀವಿ ಅಂದ್ಬಿಟ್ಟು. ಸೊ ಅವರು 7:15 ನಾವು ಬಂದು ಇವಾಗ ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ. ಅವ್ರಿಗೆ ಬಂದಿದ್ದಾರಂಥ ಬಿರಿಯಾನಿ, ಕಬಾಬು ಎಲ್ಲ ಮಾಡಿದ್ದಾರೆ. ಇವಾಗ ನನಗೆ ನಮ್ಮವ್ವ ಅಕ್ಕಿ ಕಾಫಿ ಕೊಟ್ಟಾಳ. ಬಾಯ್ ಬಾಯ್ ಟಾಟಾ. ಇದು 2ನೇ ಮಗಳು ಅಲ್ಲ, ಇದು 1ನೇ ಮಗಳು. ಇದು ಓಡೋಗ್ಬಿಟ್ಟು ಗುಡ್ ಬಾಯ್ ಗಯಾ. 2ನೇ ಮಗಳು ಬಂದು ಓಡೋದು, 1ನೇ ಮಗಳು ಬಂದು ಓಡೋಗ್ಬಿಡ್ಲು. ಬರ್ಬೇಕು ಆಂಟಿ, ಬರ್ಬೇಕು, ಬಡವ್ರ ಮನೆಗೆ ಬರ್ಬೇಕಂಟಿ. ಬನ್ನಿ ಕುತ್ಕೊಳ್ಳಿ ಆಂಟಿ. ಮೂವನ್ ಏನಂಟಿ ಏನು ಹೇಳ್ತಾ ಇದ್ದೀರಾ? ನಿಜನೇ ಹೇಳ್ತಿರೋದು. ಅಂಕಲ್ ಬರ್ಬೇಕು, ಬಡವ್ರ ಮನೆಗೆ ಬರ್ಬೇಕು ಅಂಕಲ್. ಬನ್ನಿ ಕುತ್ಕೊಳ್ಳಿ. ಏನ್ ನೀವೇನ್ ಇಲ್ಲಿ ನೋಡಿ ಎಷ್ಟು ಫ್ರೀಡಮ್ ಐತೆ ನಿಮ್ಗೆ. ನಮ್ಮನೆ ಅದು ಫ್ರೀಡಮ್ ಆಂಟಿ, ಅದು ಫ್ರೀಡಮ್. ಅಂಕಲ್ ನೀವು ಒಬ್ರೇ ಅಂತ ನಾನು ವಿಡಿಯೋ ಜಾಸ್ತಿ ನೋಡೋದು, ಆಂಟಿ ಎಲ್ಲ ನೋಡಲ್ವಂತೆ ಅಪ್ಪ ಹೇಳ್ತಿದ್ರು. ನಮ್ಮ ಅಪ್ಪ ಹೇಳ್ತಾ ಇರೋದು ವೆಂಕಟೇಶ್ ಅಂಕಲ್ ಒಬ್ರೇ ನೋಡೋದು, ಯಾರು ನೋಡಲ್ಲ. A few moments later. ರೈಸದ್ರೊಳಗಡೆ ಹಾವಾಗ್ಬಿಟ್ಟು ಇಟ್ಟಿದ್ದೀನಿ. ಬಟ್ ಅದನ್ನು ಮಾಡೋಕ್ಕಾಗೋದು ನಮ್ಮ ಅಮ್ಮ ಒಬ್ಬರೇ. ಹೆಂಗಾದ್ರೂ ಮಾಡಿ ಅಮ್ಮ ಅದನ್ನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಇದರೊಳಗಡೆ ಹಾಕಿ ಇಟ್ಟಿದ್ದೀನಿ ಗೈಸ್. ಇನ್ನೊಂದು ಮೇನ್ ವಿಷಯ ಏನಂದ್ರೆ ನಮ್ಮ ಅಮ್ಮಂಗೆ ಆಲ್ಮೋಸ್ಟ್ ಕಟ್ಟಿಂಗು ಏನೇನು ಇದೆಯೋ ಅದನ್ನೆಲ್ಲ ಅಂಕಲೇ ಹೇಳ್ಕೊಟ್ಟಿರೋದು. ಅಂಕಲ್ ಹತ್ರ ಕ್ಲಾಸ್ಗೆ ಹೋಗ್ತಿದ್ರು ನಾವಮ್ಮ. ಕ್ಲಾಸ್ಗೆ ಹೋಗ್ತಿತ್ತು ನಾವಮ್ಮ. ಇಲ್ಲಿಂದ ಬಸ್ ಹತ್ಕೊಂಡು ಕ್ಲಾಸ್ಗೆ ಹೋಗಿ ಕಲ್ತು HSR ಲೇಔಟ್ಗೆ ಹೋಗಿ ಕಲ್ತ್ಕೊಂಡು ಬಂದಿದ್ದು. ಇವ್ರು ಫುಲ್ ಪಂಟ್ರಿ ಇದ್ರಲ್ಲೆಲ್ಲ. ಅದಕ್ಕೆ ನೋಡಿ ಎಷ್ಟು ಒಳ್ಳೆ ಫಿಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಐತೆ. ಗುರುಗಳು ಅದು ಯಾವ ಧೈರ್ಯ. ಎಷ್ಟು ತಿಂಗಳ ಮುಗಿದು? ಎಷ್ಟು ತಿಂಗಳು? 2 ತಿಂಗಳು ಹತ್ರ ಆಯ್ತು. ಆದ್ರೆ ಒಂದ್ ತಿಂಗಳಿಗೆ 2 ಸಲ ರಜಾ ಹಾಕೋದು, ವಾರಕ್ಕೆ 2 ಸಲ ರಜಾ ಹಾಕೋದು. ಅವಾಗ ನೀವು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಅವಾಗ ನೀವು ರಜಾಗಿ ಜಾಗ್ತಾಗ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಿತ್ತು ನೀವು. ನೋಡಿ ನಮ್ಮ ಅಪ್ಪ ತೋರಿಸ್ತಾ ಇವ್ರ ಹತ್ರ ಕಲಿಯಕ್ಕಿನ ಮುಂಚೆ, ವೆಂಕಟೇಶ್ ಅಂಕಲ್ ಹತ್ರ ಕಲಿಯಕ್ಕಿನ ಮುಂಚೆ ಕಟ್ಟಿಂಗು ಮಯ್ಯಮ್ಮ ನಿನ್ನೆ ಆಡ್ಕತೈತೆ ನೋಡ್ಮ. ಇಷ್ಟೊಂದು ಅವಮಾನ ಮಾಡಬಾರ್ದು. ನಿನ್ನ ಬಗ್ಗೆ ಹೇಳೋದಿಕ್ಕೆ ಎಷ್ಟು ಕಾತ್ರದಿಂದ ಕಾಯ್ದೆ ಗೊತ್ತಾ? ಅದು ರೇಗ್ಸೋದಿಕ್ಕೆ. ಟೈಲರಿಂಗ್ ಹೋಗಿದ್ಕೆ 2 ಉಪಯೋಗ. ಒಂದು ಟೈಲರಿಂಗ್ ಕಟಿಂಗ್ ಕಲಿತಾ, ಇನ್ನೊಂದು ವಾಂತಿ ನಿಂತೋಯ್ತು. ಬಸ್ಸಲ್ಲಿ ವಾಮಿಟ್ ಮಾಡ್ತಾ ಇದ್ಲಿ ಯಾವಾಗ್ಲೂ ಇವಳು. ಅಲ್ಲಿ 1 ತಿಂಗಳು ಅಪ್ ಅಂಡ್ ಡೌನ್ ಮಾಡಿದ್ಲಲ್ಲ, ನಿಂತೋಯ್ತು. ಇವತ್ತುವರೆಗೂ ವಾಮಿಟ್ ಮಾಡಲ್ಲ ಬಸ್ಸಲ್ಲಿ. ಗೈಸ್ ನಮ್ಮ ಮನೆಗೆ ಒಬ್ರು ಡಾಕ್ಟ್ರು, ಒಬ್ರು ಪೇಷಂಟ್. ಶುಗರ್ ಟೆಸ್ಟ್ ಮಾಡಿಸ್ಕೊಳಕ್ ಒಬ್ರು ಪೇಷಂಟ್ ಬಂದಿದ್ದಾರೆ. ಅದು ನಮ್ಮ ಧರ್ಮಂಕಲ್. ಇನ್ನು ಅಪ್ಕಮಿಂಗ್ ಡಾಕ್ಟರ್ ಆಗೋರು ಒಬ್ರು ಇದ್ದಾರೆ. ಬಿಡಿ ಬಂದಿರ. ಇಲ್ಲ ಪ್ರೆಸ್ ಡಾಕ್ಟರ್ ಸರಿ ಇಲ್ಲ. ಇದು ಡಾಕ್ಟರ್ ಸರಿ ಇಲ್ಲ. ಬರೀ 100 ತೋರ್ಸೈತಲ್ಲ ಅಂದ್ರೆ ಕರೆಕ್ಟ್ ಆಗಿ ಬ್ಲಡ್ ಹಾಕಿಲ್ಲ. ಇಷ್ಟೇ ಕಣ ತಿಂದಿದ್. 100 ಐತಾಗ ಈಗ ಚೆನ್ನ ತಿನ್ಕೊಂಡು ಇವಾಗ ಹಾವು ಕೊಡ್ತಾ ಇದೀವಿ. ಬಟ್ ಇಲ್ಲಿ ಒಂಚೂರು ಇಂಟರ್ನ್ಯಾಷನಲ್ ಟ್ರಿಪ್ ಐತೆ.
ಕೊಡ್ಬೇಕು ತಾನೇ? ನಾನೇ ಕೊಡ್ಲೇ ಇಲ್ಲ ಹೋಗ್ಲಿ. ಯಾಕೆ ಅಂಕಲ್ ಹಿಂಗೆ ಎದ್ರಕೊಂಬಿಟ್ರಿ? ಒಂದ್ಸಲಿ ಆಗಿದ್ರು ಇವರು ಧರ್ಮಂಕಲ್ ಅವರು ಸ್ನೇಕ್ ಪ್ರಂಗ್ ಒಂದ್ಸಲಿ ಆಗಿದ್ರು, ಬಟ್ ಆದ್ರೆ ಇನ್ನೊಂದ್ಸಲಿ ಆಗ್ಬಿಟ್ರು. ಚೆನ್ನಾಗಿತ್ತ ಅಂಕಲ್? ಟಾಪ್ ಚೆನ್ನಾಗಿತ್ತಾ? ನನ್ ಪ್ಲಾನ್ ವೆಂಕಟೇಶ್ ಅಂಕಲ್ ಕೊಡ್ಬೇಕಂತ ಇದ್ದಿದ್ದು, ಆದ್ರೆ ಧರ್ಮಂಕಲ್ ಫುಲ್ ಮೇಲ್ ಹೋಗ್ಬಿಟ್ಟವ್ರೆ. ಅವ್ರು ಏನ್ ಕೊಟ್ರು ತಿನ್ನಕ್ ರೆಡಿ ಇವಾಗ. ಅದಕ್ಕೆ ಅಂಕಲ್ ಕೊಟ್ಬಿಟ್ಟೆ. ಅಂಕಲ್ ನಿಜ ಗಾಯ್ಸ್, ನಮ್ಮ ಅಂಕಲ್ ಬಂದವ್ರೆ. ಎಂಗೇಜ್ ನೀವೇ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ನೀವೇ ಈಗ ಬೆಳಿತಿರೋ ಮಗ ನೋಡಿ ಹೆಂಗ್ ಕಾಣ್ತಾ. ನೀವ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀರಾ. ನಡಿ ಪರವಾಗಿಲ್ಲ. ಕಾಲೇ ಇಲ್ಲ ಅಲ್ಲಿ ಹುಡುಗನ್ ಕಾಲ್ ತಗೊಂಡ. ನಾನು ಮತ್ತೆ ಚಿರು ಇಬ್ರು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಇನ್ನೂ ವೆಲ್ಕಮಿಂಗ್ ಕೊಟ್ಟಿಲ್ಲ. ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೊರಟು ಎಲ್ಲಿಗೆ ಹೋಗ್ತೇನೆ ಅಂತ ಎಲ್ಲ ನೀಟಾಗಿ ಹೇಳ್ತೀನಿ. ಅವನ ಆ ಔಟ್ಫಿಟ್ ಹಾಕಿದ್ದೇನೆ, ನಾವು ಈ ಔಟ್ಫಿಟ್ ಹಾಕೊಂಡು ಹೋಗ್ತಾ ಇದೀವಿ ಇವಾಗ. ಬಾಯ್ ನೆಕ್ಸ್ಟ್ ಟೈಮ್ ಸಿಗುವ ಆಂಟಿ. ಬಾಯ್ ಆಂಟಿ. ಬಾಯ್ ಅಂಕಲ್. ಒಳ್ಳೆ ಇಂಟರ್ನ್ಯಾಷನಲ್ ಟ್ರಿಪ್. ಬಾಯ್. ಇವತ್ತೇ ಹೋಗ್ತೀರಾ ನಾಳೆ ಹೋಗ್ತೀರಾ? ಹೌದಾ? ಓ ಶಿವಾಯ ನಮ. ಹಂಗೆ ಮಲ್ಕೊಂಬಿಡಿ. ಶ್ರೀಕೃಷ್ಣ ಪರಮಾತ್ಮ ಹಂಗೆ ಮಲ್ಕೊಂಬಿಡಿ. ಟಾಟಾ ಬಾಯ್. ಹೋಗ್ತಿರೋದು ಎಲ್ಲಿಗೆ? ಏನೋ ಒಂದ್ ಮಹಾಯುದ್ಧ ನಡೆಯತಾರ. ಏನೋ ಒಂದ್ ದುಡಿ ಅಲ್ಲ ಎಣ್ಣೆ. ಓ ಅದು ಹೆಣ್ಣೋಡ ಶಾಸ್ತ್ರ. ನಾವು ಕಾರಲ್ಲಿ ಬರ್ಬೇಕಾದ್ರೆ ನಾವು ಹೆಣ್ಣೋಡ ಶಾಸ್ತ್ರ ನನ್ನೇ ಕರ್ಕೊಂಡು ಹೋಗ್ತೀನಿ ಅನ್ನಲ್ಲ, ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಬಾಯ್ ಗೊತ್ತಾಯ್ತಲ್ಲ ಗೈಸ್, ನಾವು ಇಸ್ರೇಲ್ ಅವರು ಕಾರಲ್ಲಿ ಮಾತಾಡ್ದಲ್ಲ ಹೇಳ್ಬೇಡ. ನಮ್ಮ ಎಲ್ಬೇಕಂತೆ ಗೈಸ್, ಅದಕ್ಕೆ ಸ್ವಲ್ಪ ಬಾಂಬ್ಗಳು ಹೆಲ್ಪ್ ಮಾಡೋದು ಬರ್ತಾ ಇದೀರಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ನಮ್ಮ ಅಚ್ಚಿರು ಇಬ್ರು ಒಂದು ಮದ್ವೆಗೆ ಹೋಗ್ತಾ ಇದೀವಿ. ಊಟ ಆಡಿ ಸಬ್ಸ್ಕ್ರೈಬರ್. ಇವತ್ತು ನಮ್ಮ ಗೊತ್ತಿರೋ ಒಂದು ಅಣ್ಣ, ಅಂದ್ರೆ ಅಣ್ಣ ತುಂಬಾ ಒಳ್ಳೆಯವರು. ಇಲ್ಲಿಂದ ಅವಣ್ಣ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತಲ್ಲ, ಇವ್ರ ಮದ್ವೆ ಮಿಸ್ ಮಾಡಬಾರ್ದು, ಹೋಗ್ಲೇಬೇಕು ನಾವು. ಏನೇ ಎಷ್ಟು ದೂರ ಇದ್ರು ಬರಲ್ಲ, ಹೋಗ್ಬೇಕು ಅಂತ ನನ್ನ ಮನಸ್ಸು ಅನಿಸ್ತಿತ್ತು. ಅದಕ್ಕೆ ಇಲ್ಲಿಂದ 162 ಕಿಲೋಮೀಟರ್, 3 ಅವರ್ ಜರ್ನಿ. ಇವನ್ನ ಒಬ್ನೇ ಹೋಗೋದ್ ಬೋರ್ ಆಗುತ್ತೆ, ನಿದ್ದೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅಣ್ಣನ್ ಕರ್ಕೊಂಡು ಹೋಗ್ತೀವಿ. ಗೈಸ್, ಮದ್ವೆ ಇರೋದು ತಿಪ್ಟೂರಲ್ಲಿ ಮದ್ವೆ ಇರೋದು. ಇವಾಗ ನಾನು ಚಿರು ಇಬ್ರು ತಿಪ್ಟೂರ್ಗೆ ಹೋಗ್ತಿರೋದು. ಟೈಮು 2 ಗಂಟೆ ಅಂಡ್ ಹೋಗೋಷ್ಟಲ್ಲಿ 5 ಗಂಟೆ ಆಗ್ಬೋದು. ಏನೋ ಕುಳ ತಿಂದೆ ಕಣ, ನಾನು ಚಿಂತೆ. ನಾನು ನೋಡಿದ್ರೆ ಖುಷಿ ಪಡ್ತಾರೆ. ಏನೋ ಹಿಂಗ್ ಹೊಡಿತೆ ನನಗೆ, ಹೊಡಿಬೇಡ ಆಮೇಲೆ ಬರ್ತಾರೆ. ಚಲೋ ಗೈಸ್, ಎಲ್ಲರೇ ಕಾರಲ್ಲಿ ಹೋಗ್ತಾ ಇದೀವಿ. ಚೆನ್ನಾಗಿದ್ದೀರಾ? ನೋಡ್ತಾ ಇದ್ದೀನಿ. ನಿನ್ನೆ ನಿಮ್ಮನ್ನೇ ನೋಡ್ತಾ ಇದ್ದೆ ಜಾಸ್ತಿ ರೀಲ್ಸ್ ಅಲ್ಲಿ. ಹೌದಾ? ಸೂಪರ್. ಚೆನ್ನಾಗಿ ಬರ್ತಿದ್ಯಾ? ಸಖತ್ತಾಗುತ್ತೆ. ಥ್ಯಾಂಕ್ ಯು ಅಕ್ಕ. ನೋಡ್ತಾ ಇರಿ, ಖುಷಿಯಾಗಿರಿ. ಚೆನ್ನಾಗಿ ಮಾಡ್ತಾ ದೇವ್ರು ಚೆನ್ನಾಗಿಟ್ಟಿಲ್ಲ ಸರ್. ಅಯ್ಯೋ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ಮೇಲೆ ದೇವ್ರ ಆಶೀರ್ವಾದ. ಅದಕ್ಕೆ ಬಂದ ತಕ್ಷಣ ಫೋನ್ ಕಟ್ ಮಾಡಿ ನೋಡ್ದೆ, ನಾನು ಅಲ್ಲಿಂದ ಬರ್ಬೇಕಾದ್ರೆ ನೋಡ್ದೆ. ಓ ಸೂಪರ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ಖುಷಿ ಆಯ್ತು. ನಿನ್ನೆ ನಾವು ಹಾಕ್ಸಿದ್ದು, ನಿನ್ನೆ ನಾವು ಹೊರಗಡೆ ಹೋಗಿದ್ವಿ 2 ಅವರ್. ಆ 2 ಅವರ್ ಹೋಗೋದಿಕ್ಕೆ ಮತ್ತೆ 1,000 ರೂಪಾಯಿ ಹಾಕ್ಸಿದ್ವಿ. ಇವಾಗ ಅಲ್ಲಿಗೆ ಹೋಗೋದಿಕ್ಕೆ ಮತ್ತೆ 2,000 ರೂಪಾಯಿ ಖಾಲಿ ಆಗ್ತಾನೆ ಐತೆ. ಯಾರಾದ್ರೂ ಒಬ್ರು ಕೊಡೋರಿದ್ದಾರ? ಏನು ಮಾಡಲ್ಲ, ಕೇಳು. ಫೈನಲಿ ಹೊರಟಿದೀವಿ. ಹೋಗ್ತಾ ಇರೋ ಟೈಮಲ್ಲಿ ನೋಡಿ ಒಳ್ಳೆ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದೀವಿ. ಧೀಮ್ತ ಧೀಮ್ತ ಧೀರನ ಧೀರನ ಧೀಮ್ತ ಧೀಮ್ತ ಧೀರನ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೆ ಉತ್ತರಾನೇ ಎಲ್ಲ. ಬನ್ನಿ ಹೋಗುವ. 162 ಕಿಲೋಮೀಟರ್ ಹೋಗ್ಬೇಕು ಗೈಸ್. ಈ ಫ್ಯಾನ್ ತಗೊಂಡು ಒಳ್ಳೆ ಕೆಲಸ ಮಾಡಿದೀನಿ ನೋಡಿ. ಆಹಾ ಸ್ವರ್ಗ. ಆಹಾ ನೋಡಿ. ಕಲ್ಪತರು ನಾಡು. ತುಮಕೂರ್ನೇ ಮುಗಿಸ್ಬಿಟ್ವಿ ಗೈಸ್. ಆಲ್ಮೋಸ್ಟ್ ಇನ್ನೂ 40 ಮಿನಿಟ್ಸ್. ಓಡಿಸಿ ಸಾಕಾಗ್ಬಿಡ್ತು. ಗೊತ್ತೈತೆ. ಎಲ್ಲಿ ಇಡ್ತೀನೋ ಕಾರು ಗೊತ್ತಿಲ್ಲ. ಕಾರಲ್ಲಿ ಹೋಗ್ತಿರೋ 2 ಯುವಕರು ಅಣ್ಣನಿಗೆ ನಿದ್ದೆ ಬಂದು ಅಮ್ಮನನ್ನು ಜೊತೆಗೆ ಕರೆದುಕೊಂಡು ಮೇಲಿಕ್ಕೆ ಹೋದರು. ಗೈಸ್, ನಿರ್ಣಯದಿಂದ ಹಿಂಗೆ ಬರೀ ನೆಗೆಟಿವ್, ಸುಮ್ನೆ ನೆಗೆಟಿವ್ ಮಾತಾಡ್ತಿದ್ರೆ ಪಾಸಿಟಿವ್ ಆಗುತ್ತೆ ಅಂತ ನಾವು ಬಿಲೀವ್. ಇವನಿಗೆ ಸುಮ್ನೆ ಅದಕ್ಕೆ ಮಾತಾಡ್ತಿರೋದು. ಸಾಂಗ್ ಯಾವ್ದು ಗೊತ್ತಾ?
ಮರಳಿ ಬಾರದೂರಿಗೆ ಈ ತರ ಸಾಂಗ್ಗಳು ಹಾಕಿ ಬಿಟ್ಬಿಡೋದು. ಈ ತರ ಸುಮ್ನೆ ಏನೋ ಒಂದು ಮಾತಾಡ್ಕೊಂಡು ನೆಗೆಟಿವ್. ನೆನ್ನೆ ಒಂದು ರೀಲ್ ಅಪ್ಲೋಡ್ ಮಾಡಿದೆ Instagram ಅಲ್ಲಿ. ಸೇಮ್ ಅದೇ ತರನೇ ಸುಮ್ನೆ ಬೇರೆ ಏನೋ ಮಾತಾಡ್ಕೊಂಡು ಹೋಯ್ತಾ ಇರೋದು, ಬೇರೆ ಏನೇನೋ ಮಾತಾಡ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಗೈಸ್, ಸತತವಾಗಿ 2.5 ಅವರ್ ಜರ್ನಿ ಮಾಡಿ ಇಲ್ಲೇ ಕಬ್ನಾಲ್ ಇದೆ, ಕಬ್ನಾಲ್ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದೀನಿ. ಸ್ವಲ್ಪ ಬೆನ್ನೆಲ್ಲ ನೋವ್ತಾ ಇತ್ತು. ಕಬ್ನಾಲ್ ಬೇರೆ ಒಂದ್ ಸ್ವಲ್ಪ ಕುಡಿಯೋಣ ಅನ್ಕೊಂಡು, ಕೋಲ್ಡ್ಗೆ ಈ ಬಿಸಿಲಲ್ಲಿ ಕಬ್ನಾಲ್ ಕುಡಿಯೋಕೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಗೈಸ್ ಒಂದು ಕಬ್ನಾಲ್ ಕುಡಿತಾ ಇದೀವಿ. ಕರೆಕ್ಟ್ ಆಗಿ ಟೋಲ್ ಮುಂದೆ ಇತ್ತು. ಇಲ್ಲಿಂದ ಜಸ್ಟ್ ಎಷ್ಟು ಗೊತ್ತಾ, ಒಂದು 4.5 ಕಿಲೋಮೀಟರ್ ಅಷ್ಟೇ, 5 ನಿಮಿಷ ಅವ್ರಿರೋ ರೂಮಿಗೆ. ಫಸ್ಟ್ ರೂಮ್ಗೆ ಹೋಗೋದು, ಅಲ್ಲಿ ಎಲ್ಲರ ಹತ್ರ ಮಾತಾಡಿಸಿ ಅದಾದ್ಮೇಲೆ 7:30 ಹಂಗೆ ಮದುವೆ ಹೋಗೋದು. ಇಲ್ಲಿ ನಮ್ಮ ರಿತಿಕ್ ಇದ್ದಾರೆ. ಮತ್ತೆ ನಾನು ಫಸ್ಟ್ PUC ಬಂದಾಗ ಇವ್ರ ಜೊತೆನೆ ತುಂಬಾ ಕ್ಲೋಸ್ ಆಗಿದ್ದು. ಆಮೇಲೆ ನಾನು BGM ಆಡ್ತೀನಲ್ಲ, PUBG ಆಡ್ತೀನಲ್ಲ, ಸೊ ಇವ್ರ ಜೊತೆಲೆ ನಾನು ಕಲ್ತಿದ್ದು, ಆಡಿದ್ದು ಎಲ್ಲ ಇವ್ರ ಜೊತೆಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಪೂರ್ತಿ. ಸೊ ಇವಾಗ ಅವರು ಇಲ್ಲಿ ಒಂದು ರೂಮಲ್ಲಿ ಅವರೇ. ಏನಕ್ಕಂದ್ರೆ ರಿಸೆಪ್ಷನ್ ಬಂದ್ಬಿಟ್ಟು 7:30 ಇರೋದು. ಸೊ 7:30 ಇನ್ನೂ ಟೈಮ್ ಆಯ್ತು, ತುಂಬಾ ಟೈಮ್ ಆಯ್ತು. ಅದಕ್ಕೋಸ್ಕರ ಇಲ್ಲೇ ಇದ್ದು ಸ್ಟೇ ಆಗಿ ಆಮೇಲೆ ಹೋಗ್ಬೇಕು ಅನ್ನೋ ಪ್ಲಾನ್ ಇರೋದು. ನಮ್ಮ ರಿತಿಕ್ದು ಲಂಗಾದೋಣಿ ಐತಿ, ಅವ್ರಿಗೆ ತಗೊಂಡೋಗ್ಬಿಟ್ಟು ಲಂಗಾದೋಣಿ ಕೊಡೋಣ ಬನ್ನಿ ಫಸ್ಟ್. ಗೈಸ್ ಬನ್ನಿ ರೂಮ್ಗೆ ಹೋಗೋಣ. ರೂಮಲ್ಲಿ ಫುಲ್ಲು ಬ್ಯಾಚುಲರ್ಸ್ ತಂದ್ಕೊಡಿ, ಎಲ್ಲ ಫುಲ್ಲು ಬ್ಯಾಚುಲರ್ಸ್ ಥರನೇ. 105 ಅಂತೆ ರೂಮ್ ನಂಬರ್. ಈಗ ಹುಡುಕ್ಬೇಕು 105 ಯಾವ ಕಡೆ ಇದೆ ಅಂದ್ಬಿಟ್ಟು. ಇದೇ ರೂಮ್ ನಂಬರು. ಅಯ್ಯೋ, ನಾನು ಬೈ ಮಿಸ್ ಆಗಿ ಯಾವ್ದಾರು ಬೇರೆ ರೂಮ್ ಬಂದ್ಬಿಟ್ಟು ನಾನು ಅನ್ಕೊಂಡ್ಬಿಟ್ಟೆ. ಅಣ್ಣ ನಮಸ್ಕಾರ ಅಣ್ಣ. ಈ ರೂಮ್ ಅಂತ ಗೊತ್ತಾಯ್ತು. ಇಲ್ಲಿ ಹೇಳಿದ್ರಲ್ಲ ಇವರೇ 105 ಅಂತ. ಒಂದ್ ಸೆಕೆಂಡಿಗೆ ಆರಾಮ ಅಣ್ಣ, ಫುಲ್ ಆರಾಮ ಅಣ್ಣ. ಇದೇನಣ್ಣ ಇದು 6 ಪ್ಯಾಕು? ಅಲ್ಲೇ ಇಲ್ಲಿ ಇನ್ನೊಂದು ಗೈಸ್, ಇನ್ನೊಬ್ರು 6 ಪ್ಯಾಕ್ ನೋಡಿ, ಮಹಾನ್ ವ್ಯಕ್ತಿ ಇರೋಣ. ಈ 6 ಪ್ಯಾಕ್ ಹುಡುಕ್ತಾ ಏನ್ ಇರೋಣ ಎಲ್ಲೈತಂತ. ಒಂದು 2 ಯಾವ ಕಡೆ 6 ಪ್ಯಾಕ್ ದ ಗ್ರೇಟ್ ಕಿರಣ, ನಮ್ ಕಿರಣ. ಅಲ್ಲ, ಮೊನ್ನೆ ಬಿಗ್ ಬಾಸ್ ರಿವ್ಯೂ, ಮೊನ್ನೆ ಮಿನಿ ಬ್ಲಾಗ್ ಕ್ರಿಯೇಟರ್, ಆಮೇಲೆ ಕಾಮಿಡಿ, ಇವಾಗ ರೋಸ್ಟರ್. ನಾವು ಆಲ್ ಇನ್ ಒನ್ ಅಮ್ಮ. ಏನಪ್ಪ ನನ್ಗಂತೂ ಗೊತ್ತಿಲ್ಲಪ್ಪ. ಕೈಸಲಿ ನಮ್ ರಬ್ಬಿ ಇನ್ನು ಆ ಕಡೆ ಅವರಿಬ್ರು ಈಗ ಹೊಸೊಬ್ರು ಪರಿಚಯ, ನನಗೆ ಗೊತ್ತಿಲ್ಲ. ನಮ್ಮ ಜೀವನ್ ಇದು, ಇನ್ನು ನಮ್ಮ RK ನಾಯ್ಡು ಒಬ್ರು ಬರೋರಿದ್ದಾರೆ. ಏನಾಯ್ತಂತ ಗೈಸ್, ಇವಾಗ ನಮ್ ಕಿರಣ್ ಒಂದು ಗಾಡಿ ರಾಕಿ ಅಣ್ಣ ಮತ್ತೆ ನಮ್ಮ ರಿತಿಕ್ ತಗೊಂಡೋಗ್ಬಿಟ್ಟವ್ರೆ. ಸೆಂಟ್ರಲ್ಲೇ ಏನೋ ಮಾಡ್ಬಿಟ್ಟು ಗಾಡಿ ವರ್ಕ್ ಆಯ್ತಿಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅದೇನಾಯ್ತಂತ ಓನರ್ ಗಾಡಿ ಕೊಡೋದೇನು, ದಾನಶೂರ ಕರ್ಣ ಅವರೆಲ್ಲ ಹಿಂಗೆ ಕೊಟ್ಬಿಡೋದು, ಕೆಟ್ಟೋದಾಗ ಮಾತ್ರ ಬರ್ತದೆ. ಅಲ್ಲಿ ನೋಡಿ ಗೈಸ್, ಪಾಪ ಗಾಡಿ ಬೆಲೆ ಗೊತ್ತಿಲ್ಲ. ಅಲ್ಲೊಬ್ಬ ಅವ್ನು ನೋಡಿ, ಆ ವ್ಯಕ್ತಿ ಗಾಡಿ ಬೆಲೆ ಗೊತ್ತು ನಿಂಗೆ. ಗಾಡಿ ಕೊಡ್ಬೇಡ ಅಂತ ಹೇಳಿದ್ಕಿತ್ತು, ನನ್ ಶಾಪನೇ ಇರುತ್ತೆ. ಅಣ್ಣ ಏನಣ್ಣ ಬಂದಿದ ತಕ್ಷಣ ನೋಡಿ, ಇಲ್ಲಿ ಫ್ರೇಮ್ ನೋಡು ಅಣ್ಣ ತಮ್ಮ. ನೆಕ್ಸ್ಟ್ ಬೌನ್ಸರ್ ಸಾರಿ ಮದ್ವೆಗೂ ಅಷ್ಟೇ, ನಮಗೂ ಅಷ್ಟೇ. ಶಿಷ್ಯ, ನಿಂದು ಲಂಗಾದೋಣಿ ತಂದ್ಕೊಟ್ಟಿದ್ದೀನಿ, ಹಾಕೋ ಮದ್ವೆಗೆ, ರಿಸೆಪ್ಷನ್ಗೆ. ನಿನಗೆ ಶೇರ್ವಾಣಿ ಒಳ್ಳೆ ಲಂಗಾದೋಣಿ ಇದ್ದಂಗಿರುತ್ತೆ. ಆದ್ರೂ ಗೈಸ್ ಬರೋದ್ ಬಂದಿದ್ದೀನಿ. ನಮ್ಮ ಹುಡುಗಕ್ಕೆ ಒಂಚೂರು ಕಾಟ ಕೊಡ್ಬೇಕು. ಇವಾಗ ಕಾರ್ ನಿಲ್ಸಿದ್ದೀನಿ, ಅವನೇನೋ ಅಲ್ಲೇನೋ ಕೊಡಕ್ ಹೋಗಿದ್ದಾನೆ, ಇದೇ ಕಲ್ಯಾಣ ಮಂಟಪ, ಅಲ್ಲೇನೋ ಕೊಡಕ್ ಹೋಗಿದ್ದಾನೆ. ಅವ್ನು ಅಲ್ಲಿವರೆಗೂ ಕರ್ಕೊಂಬತ್ತೀನಿ. ಈಗ ಹುಡುಗ ಬತ್ತವನೆ ಗಾಯ್ಸ್, ಹುಡುಗ ಬತ್ತವನೆ. ಬರ್ಲಿ ಅಣ್ಣ ಬರ್ಲಿ. ಗೊತ್ತು ನಾವು ಓದ್ತಿ, ಆದ್ರೆ ಏನು ನಡೆದ್ರು ರೂಮ್ ಏನಾರು 2 ಕಿಲೋಮೀಟರ್ ಇರ್ತಿದ್ರೆ ಅಂದ್ರೆ ಗೈಸ್ ರೂಮ್ ಏನಾರು 2 ಕಿಲೋಮೀಟರ್ ನನ್ನ ಮಗನೇ ನಡ್ಕೊಂಡು ಹೋಗ್ತಿದ್ದ, ಕಿರಿಸ್ತಿದ್ದ. ಏನಿಲ್ಲ ಮಾಡ ಟೆಸ್ಟ್ ಮಾಡ್ತಿದ್ದೆ. ಏನು ಕಾರ್ ಟೈರ್ ಏನೋ ನನ್ನೇ ತೋರ್ಸ್ಕೊಂಡಿದ್ಯಾ? ಏನಿಲ್ಲ ಬಿಡ. Many hours later. ಇರೋ ಒಂದ್ ನಿಮಿಷ, ಒಂದ್ ನಿಮಿಷ. ಫುಲ್ ಇದಾ ಶಾರ್ಟಾ? ಫುಲ್ ಶಾರ್ಟಾ? ಗಾಯ್ಸ್ ಇವಾಗ ಟೈಮು ಎಷ್ಟು ಗೊತ್ತಾ? 8 ಗಂಟೆ ಆಗ್ಬಿಟ್ಟೈತೆ. ಬರಲ್ಲೇನಾ? ಇಲ್ಲೇ ಪಕ್ಕದಲ್ಲೇ ತಾನೇ ಇರೋದು. ನಿನ್ಯಾರು ಕರ್ತಿದ್ದು? 8 ಗಂಟೆ ಆಗೈತೆ. ಆಮೇಲೆ ಇದು ನಾವು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು. ನಾಳೆ ಊರ್ಗೂ ಬೇರೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ಮದುವೆ ಒಳಗಡೆ ಎಂಟ್ರಿ ಕೊಡೋಣ. ನಮ್ಮ ಗೊತ್ತಿರೋ ಅಣ್ಣ ಭರತಣ್ಣ ಅಂತ, ಅವ್ರದ್ದು ಇದು ಈ ಒಂದು ಮದುವೆ.
ಗೈಸ್ ನಾನು ಬಂದಿರೋದು ಅಷ್ಟು ದೂರದಿಂದ ಯಾರ ಮದುವೆ ಗೊತ್ತಾ? ಭರತಣ್ಣ ಮದುವೆ. ನೋಡಿ ಅವರೇ ಭರತಣ್ಣ ಮದುವೆಗೆ ನಾವು ಬಂದಿರೋದು. ಯಾಣ ಇರೋ ತರ ಕಾಣ್ತಾ ಇದೆಯಾ? ಅಂತೆ ಯಾರೋ ಹೇಳಿದ್ರು, ನಾನು ಕೇಳ್ದೆ ಅಷ್ಟೇ. ಅಂತೆ ಪಂತೆ ಇಲ್ಲ, ಯಾವತ್ತಾದ್ರೂ ಹೀರೋನೇ. ನನಗೆ ನನ್ನ ಬಗ್ಗೆ ಎಲ್ಲ ಹೇಳ್ಬೇಡ, ನಿನ್ ಬಗ್ಗೆ. ಫ್ರೆಂಡ್ಸ್ ನೋಡಿ, ಹೆಣ್ಣು ಸಿಂಹ ಗಂಡು ಸಿಂಹ, ಇವನ್ ಮದ್ವೆ ಆಗ್ಬೇಕಾ ನಾನು? ಲಾಜಿಕ್ ಏನೈತೆ ಹೇಳಿ ಹೇಳಿದ್ವಿ. ಅಲ್ಲ ಏನು ಒಂದು ಹೇಳ್ದೆ ಒಟ್ನಲ್ಲಿ, ಸುಮ್ನೆ ಹಂಗೆ ಹೇಳ, ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಸುಮ್ನೆ ಹೇಳಿದ್ದು. ನಿನ್ಗೋಸ್ಕರ ಅಂತ ಹೇಳ್ತಿಲ್ಲ, ಅಂದ್ರೆ ನೀನ್ ಹೇಳ್ಕೊಟ್ಟೆ ಅನ್ನೋಕೋಸ್ಕರನೇ ಹೇಳ್ತಿಲ್ಲ, ಮನಸ್ಫೂರ್ತಿಯಾಗಿ ಹೇಳ್ತೇನೆ ಗೈಸ್. ನಮ್ಮ ಅಣ್ಣ ಕಿರಣ ಅಂತಾನೆ. ಏನಕ್ಕಂದ್ರೆ ನಾನು ಏನೂ ಇಲ್ದಿರೋ ಟೈಮಲ್ಲಿ, ಅಂದ್ರೆ ಇದೈತಿಲ್ಲ ಅಂತಲ್ಲ, ಏನು ವಿಡಿಯೋ ಮಾಡಕ್ಕಂತ ಹೋಗ್ತಿದ್ದೆ. ಇಲ್ಲಿಗೆ ಒಂದು ಡೈಲಿ ಒಂದೂವರೆ ತಿಂಗಳು 20 ರೂಪಾಯಿ ಕೊಟ್ಟು ವಿಡಿಯೋ ಮಾಡಕ್ಕಂತ ಹೋದಾಗ, ಅವಾಗ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬ ಊಟ ಕೊಟ್ಟಿತ್ತು. ಅದೊಂದು ಖುಷಿ ಆಗುತ್ತೆ. ಅದನ್ನ ಯಾವತ್ತೂ ನೆನ್ಸ್ಕೊತೀನಿ ಅಣ್ಣ, ಆಯ್ತಾ? ಅದೊಂದು ನೆನ್ಸ್ಕೊತೀನಿ, ಎಲ್ಲ ನೆನ್ಸ್ಕೊತೀನಿ, ಅದನ್ನ ಜಾಸ್ತಿ ನೆನ್ಸ್ಕೊತೀನಿ ಅಷ್ಟೇ, ಆಯ್ತಾ? ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದೀನಿ. ಸಾರಿ, ನಾನು ಈ ಕ್ಯಾಮ್ರಾ ಮುಂದೆ ಬರಲ್ಲ. ಅಲ್ಲ ಈ ತರ ಹೇಳುವಂತ ಮುತ್ಕೊಟ್ಬಿಡ್ತೀನಿ ನೋಡು. ಇವ್ ನನಗೋಸ್ಕರ ಏನಾರು ಮಾಡಿದೆ ಅಂತ ಇದಕ್ಕೆ ಒಂದು ಮುತ್ಕೊಟ್ಬಿಡ್ತೀನಪ್ಪ. ಓಕೆನಾ? ಖುಷಿನಾ? ಈ ತರ ಹೇಳುವಂತ ಒಂದು 500 ರೂಪಾಯಿ ಕೊಟ್ಟಿತ್ತು. ಇಲ್ಲ ಸುಮ್ನೆ ಅವನಿಗೆ ನೆನೆ ಕಷ್ಟ ಇತ್ತು, ಎಣ್ಣೆ ಕಾಲ ಏನಾಗ್ಬೇಕು ನಿನ್ಗೆ ಇವಾಗ ಇಲ್ಲಿ ಬಣ್ಣ ಕಷ್ಟದ ಬಗ್ಗೆ ಮಾತಾಡ್ತೈತೆ. ರಬಿ ಬಂದ್ಬಿಟ್ಟು, ಅಣ್ಣ ಅವ್ನಿಗೆ ಕಷ್ಟ ಇತ್ತು, ಎಣ್ಣೆ ಖಾಲಿ ಆಗಿತ್ತು, ಕೊಡಿಸ್ತಾ? ಇಲ್ಲ, ಕೊಡ್ಸಿಲ್ಲ. ಆರೋಗ್ಯ ಹಾಳು ಮಾಡಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಇವನು ಹಾಕೋತಾನ, ಪೋಡ್ಕೋತಾನ ಇವನು. ಸರಿ ಬಿಡಿ, ಯಾರಿಗೂ ಹೇಳಲ್ಲ, ಹೇಳ್ಬಾರ್ದು ಹೇಳಿದಾರ. ನಾನು ಯಾರಿಗೂ ಎಣ್ಣೆ ಕುಡಿಸಿ ಅವ್ರ ಆರೋಗ್ಯ ಹಾಳು ಮಾಡಕ್ ಇಷ್ಟ ಇಲ್ಲ. ಹಿಂಗೆ ಹೇಳಿ ಇಲ್ಲ, ಇದನ್ನೆಲ್ಲ ನಂಬಲ್ಲ ಗೈಸ್. ಈ ಪಿಕ್ಕಲ್ ನೋಡಿ, ನಾನು ಎಲ್ಲಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಅದು ಕತ್ತುಗೇನೋ ಹಾಕೊಂಡು ಒಂದು ಅವಾಗ ಇವನು ಸಿಂಗರ್ ಸುದೀಪ್, ಅವಾಗ ಇವನು ಸಿಂಗರ್ ಸಿಂಗರ್ ಗಿಟಾರ್. ಅಣ್ಣ ನೀನ್ ಸ್ಟ್ರೈಟ್ನಿಂಗ್ ಇರು. ನೋಡಿ ಇದು ಅಣ್ಣಂದು ಬಿಡು. ಅದು ಎಲ್ಲ ಇದು ಎಷ್ಟನೇ ವರ್ಷದ ಇದು? 2021. ಇದನ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ಬೇಕಷ್ಟೇ. ಗೈಸ್ ಫಸ್ಟ್ ಅದು ಬಿಡಿ, ನಾವು ಮದ್ವೆ ಗಂಡನ ನೋಡಿದೀವಿ, ತುಂಬಾ ಸರಿ ನೋಡಿದೀವಿ, ಆದ್ರೆ ಈ ತರದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಒಂದ್ಸತಿನೂ ಮಾಡಿಲ್ಲ. ಫ್ರೆಂಡ್ಸ್, ಲೈಫ್ ಅಲ್ಲಿ ಒಂದು ಹುಡುಗಿನ ಈ ತರ ಯಾವತ್ತೂ ಟಚ್ ಮಾಡಿಲ್ಲ ನಮ್ಮ ಹುಡುಗ. ಅದೇ ಫಸ್ಟ್ ಹುಡುಗಿ ಅಂತ ಹುಡುಗ. ಅದಕ್ಕೆ ನಾನು ಅಷ್ಟು ದೂರದಿಂದ ಬಂದಿರೋದು. ಇದ್ ನೋಡಿ, ಇಲ್ಲಿ ನೋಡಿ ಮದ್ವೆ ಗಂಡು ಎಷ್ಟು ಚೆನ್ನಾಗವ್ರೆ, ಕ್ರೇಜಿ ಬ್ರೋ. ಅದಕ್ಕೆ ಮ್ಯೂಸಿಕ್ ಹಾಕಿ ಇದೆಲ್ಲ ನಾರ್ಮಲ್ ಮಾತಾಡ್ದು ಹಾಕಿದ್ರು. ಗೈಸ್ ಅಲ್ಲಿ ನೋಡಿ, ನನಗೆ ಅದೆಲ್ಲ ಏನ್ ಗೊತ್ತಾ, ಅಣ್ಣ ಸಿಕ್ಕಾಪಟ್ಟೆ ಇನ್ನೋಸೆಂಟು. ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ಬಿಟ್ಟು ನಾನೇ ಶಾಕ್ ಆಗ್ತಾ ಇದ್ದೀನಿ. ಗೈಸ್ ಈ ಫ್ಯಾನ್ ಹಾಕಿದ್ದು ಪಾಪ ಅವರಿಗೆ ಇದ್ ಬಾರಿಸ್ತಾರಲ್ಲ, ಅವ್ರಿಗೆ ಈ ಅಣ್ಣ ಈ ಕಡೆಗೆ ತಿಳ್ಸ್ಕೊಂಡ್ಬಿಡೈತೆ. ಅವರು ಯಾರೋ ಅಂತ ಬೈತಾ ಕೂತಾರ. ಇನ್ನೇನೋ ಒಂದು ಕಾಮಿಡಿ ಹೇಳ್ತಾರಂತೆ. ಏನಂದ್ರೆ, ಒಬ್ಬ ಕೆಸಿನೋಗಿ ಹೋಗ್ತಾನೆ, ಅಲ್ಲಿಗೋಗಿ ಎಲ್ಲ ಸೋತ್ಬಿಡ್ತಾನೆ. ಆಮೇಲೆ ಬಟ್ಟೆ ಏನಿರುತ್ತೋ ಒಂದೆಲ್ಲ ಹಾಕ್ಬಿಡ್ತಾನೆ, ಬ್ಲ್ಯಾಕಿಗೆ ರೇಟ್ ಬಿದ್ದ್ಬಿಡುತ್ತೆ, ಅದು ಸೋತ್ಬಿಡ್ತಾನೆ. ಆಮೇಲೆ ಬೇಜಾರಾಗಿ ಸೋತ್ಬಿಟ್ಟಿರ್ತಾನೆ ಎಲ್ಲ ಅಂದ್ಬಿಟ್ಟು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೊಂದು ಕಳಂಗ್ರಿ ಹಣ್ಣು ಕಾಣಿಸುತ್ತೆ ಅವನಿಗೆ. ಅಯ್ಯೋ ಎಲ್ಲ ಸೋತ್ಬಿಟ್ಟಿದೀನಿ, ಹೊಟ್ಟೆ ಹಸ್ತೈತೆ, ಏನಾದ್ರು ತಿನ್ನೋಣ ಅನ್ಬಿಟ್ಟು ಕಳಂಗ್ರಿ ಹಣ್ಣು ಎತ್ಕೊಂಡಿದ್ದೆ. ಅಲ್ಲಿಂದ ಹೊಗೆ ಬಂದ್ಬಿಡುತ್ತೆ. ಹೊಗೆ ಬಂದಾಗ ಕಳಂಗ್ರಿ ಹಣ್ಣು ಬಿಸಾಕ್ಬಿಡ್ತಾನೆ. ನನ್ನ ನಸೀಬಲ್ಲಿ ಇದು ಇಲ್ವಲ್ಲ ಅಂತಾನೆ. ಅವಾಗ ಕಳಂಗ್ರಿ ಹಣ್ಣಿಂದ ಹೊಗೆ ಬರುತ್ತಲ್ಲ, ಅವಾಗ ಅಲ್ಲಿಂದ ಜಿನ್ ಬರ್ತಾನೆ ಹೊರಗಡೆ ಬಂದ್ಬಿಟ್ಟು ಇವನ್ ಕೇಳ್ತಾನೆ, ಯಾರು ನೀನು ಅಂತ. ಅವಾಗ ಇವನ್ ಹೇಳ್ತಾನೆ, ಜಿನ್ ಹೇಳ್ತಾನೆ, ನಾನು ಜಿನ್ನು ಈ ಕಳಂಗ್ರಿ ಹಣ್ಣಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಅವಾಗ ಆ ಜಿನ್ ಹೇಳ್ತಾನೆ, ಕೇಳು ನಿನ್ಗೇನ್ ಬೇಕು ಕೇಳು, ನಾನೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಎಲ್ಲ ಸೋತ್ಬಿಟ್ಟಿರ್ತಾನಲ್ಲ, ಅದಕ್ಕೆ ಇವನು 4 ಬಂಗ್ಲೆ, ನನಗೆ 4 ಬಂಗ್ಲೆ ಕೊಡು, ಒಂದು ಕಾರ್ ಕೊಡು, ಮತ್ತೆ ಒಂದು ಸ್ವಿಮ್ಮಿಂಗ್ ಪೂಲು, 4 ಅಟ್ಯಾಚ್ ಬಾತ್ರೂಮು, ಇದೆಲ್ಲ ಕೊಡು ಅಂತ ಕೇಳ್ತಾನೆ. ಅವಾಗ ಜಿನ್ನೇನಂತಾನಂದ್ರೆ, ನಾನೇ ಕಳಂಗ್ರಿ ಹಣ್ಣಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಏನೋ ಹೇಳ್ದೆ, ಯಾರಿಗೂ ನಗುನೇ ಬಂದಿಲ್ಲ ಪಾಪ. ಇವಾಗ ನಗು ಬರ್ತಿದೆ, ಆಕ್ಚುಲಿ ನೀನ್ ನಿಲ್ಸ್ಮೇಲೆ ನಗು ಬರ್ತೈತೆ.
ಅದು ಏನ್ ಗೊತ್ತಾ, ಯಾರಿಗೂ ನಗ್ಬೇಡ ಅಂತ ಹೇಳಿದ್ರೆ ಸೀರಿಯಸ್ ತಗೊಂಡ್ಬಿಟ್ಟವ್ರೆ. ಬೇಡ ಅಂತಲ್ಲ, ಅಲ್ಲ ನಾನ್ ಹೇಳ್ದೆ ನಗ್ಬೇಡ ಅಂತ ಸೀರಿಯಸ್ ತಗೊಂಡ್ಬಿಟ್ಟವ್ರೆ. ಇವಾಗ ಹೇಳಿದ್ನಲ್ಲ ಅದನ್ನ ಕರೆಕ್ಟ್ ಆಗಿ ಹೇಳಿಲ್ಲ, ನನ್ನ ಹತ್ರ ಹೇಳಿದ್ನಲ್ಲ ಸಕ್ಕದಾಗಿ ಹೇಳ್ದ ಸೀರಿಯಸ್ ಆಗಿ. ಅಣ್ಣ ಇವಾಗ ನೀನ್ ಎಷ್ಟು ಹೇಳಿದ್ರೆ ಯಾರು ನಗ್ತಿರ್ಲಿಲ್ಲ ಅಣ್ಣ. ನಾನು ಹೇಗ್ ಕೊಟ್ಟಿದ್ದೆ ನಗ್ಬೇಡಿ ಅಂತ. ನನಗೆ ಗೊತ್ತೇ ಇಲ್ವೇ, ನಾನು ಒಬ್ಬನೇ ಪಕ್ಕ ಹಾಕಿದ್ದು ಚೆನ್ನಾಗಿರಲ್ಲ. ಗಂಟೆ ಮೇಲೆ ಕತ್ತಲ್ಲ ಮೇಲೆ ಜೋರಾಗಿ ಬಿಡ್ತೈತೆ. ಗೈಸ್ ಫೋಟೋ ತೆಗೆಸ್ಕೊಳಕ್ ಅಂತ ಹೋಗ್ತಾ ಇದೀವಿ. ಟೈಮ್ ಆಗ್ಬಿಟ್ಟೈತೆ ನನಗೆ. ನಾನು 9 ಗಂಟೆಗೆ ಹೊರಡ್ಬೇಕಿತ್ತು, ಅದಕ್ಕೆ ಬನ್ನಿ ಹೋಗುವ. ಗೈಸ್ ನಾವು ಫಸ್ಟ್ ಹೋಗ್ಬೇಕಂತ ವೆಯ್ಟ್ ಮಾಡ್ತಾ ಇದೀವಿ. ಆ ಕಡೆಯಿಂದ ನಮ್ಮ ಹುಡುಗನ್ ಕಳ್ಸಿಕ್ಕಿದೀವಿ. ಅವನು ಬೌನ್ಸರ್ ತರ ಮಾಡ್ಲಿ, ಬೌನ್ಸರ್ ತರ ಆ ಕಡೆ ಇದ್ಬಿಡ್ತಾರೆ. ನಿಂತ್ರೆ ನಮ್ಮನ್ನ ಕಳಿಸ್ತಾನೆ ನೋಡಿ. ಇವಾಗ ಕಳ್ಸಿಲ್ಲ ಅಂತ ಇವಾಗ ಅಣ್ಣ ಆಂಟಿ ಬೈತಾರೋಣ ಈ ಕಡೆ ಬಂತ. ಅಣ್ಣ ಆಂಟಿ ಬೈತಾರೋಣ ಈ ಕಡೆ ಬಂದಿ ಅಂತ ಆ ಕಡೆ ಹೋಗ್ಬೇಕಂತ ನೋಡು. ನಡ್ರಿ ಭರತಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್ ಭರತಣ್ಣ. ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. ಏನಣ್ಣ ಇಷ್ಟು ಬೇಗ ಹಳ್ಳಕ್ಕೆ ಬಿದ್ಬಿಟ್ಟೆ. ನನ್ಗೋಸ್ಕರ ನಾನ್ ಬೇಗ ಓಡ್ಬೇಕು ಅಂದ್ಬಿಟ್ಟು ಎಲ್ರು ನೋಡಿ ನನ್ನ ಹಿಂದೆನೆ ಬಂದಿದ್ದು. ಇನ್ನು ಮುಗ್ದಿಲ್ಲ ನಮ್ದೇ ಮದ್ವೆ ಏನ್ ಹಂಗೆ ಮನುಷ್ಯ ಒಂಚೂರು ಹಂಗೆ ಬಿಟ್ಬಿಡಿ ಅಜ್ಜಿ. ನಿಮ್ ಸಿಕ್ತು ನಮ್ಮ ಸೀಟು ಸಿಕ್ಕಿತು, ನಮ್ಮ ಸೀಟು ಸಿಕ್ಕಿತು. ಬನ್ನಿ ಊಟ ಮಾಡುವ. ಗಾಯ್ಸ್ ನಾನು ಆಲ್ರೆಡಿ ತಿಂದು ಮುಗಿಸಿದ್ದೀನಿ. ಇನ್ನೊಂದ್ಸರಿ ತಿನ್ನೋಣ. ಈ ವಣ್ಣ ಜಾಸ್ತಿ ಗಾಯ್ಸ್ ಅಂತ ಹೇಳಿ ಅಭ್ಯಾಸ ಇಲ್ಲ. ಅದನ್ನ ಕೇಳ್ತಿದ್ರೆ ಒಂಥರ ನನಗೆ ಒಂಥರ ಇದೇ ಹಣೆ ಈ ವಣ್ಣ ಹಿಂಗ್ ಹೇಳ್ತಿದ್ದಲ್ಲ ಅಂತ ಅನ್ಸ್ಬಿಡುತ್ತೆ. ಫ್ರೆಂಡ್ಸ್ ಒಂದ್ಸರಿ ತಿಂದಿದ್ದೀನಿ, ಒಂದ್ಸರಿ ತಿಂತಾ ಇದ್ದೀನಿ. ಇಬ್ರು ಆಗ್ತವ್ರಣ ಆದ್ರೂ ಪಲಾವ್ ಕೊಡಿ ಫಸ್ಟ್. ಗೈಸ್ ಫೈನಲಿ ಇವಾಗ ಊಟ ಎಲ್ಲ ಮುಗೀತು. ಮದ್ವೆ ಗಂಡು ಬಾಯ್ ಹೇಳ್ಬಿಟ್ಟು ಇವರೆಲ್ರಿಗೂ ಬಾಯ್ ಹೇಳ್ಬಿಟ್ಟು ನೋಡ್ಬೇಕು ಈಗ ಅಷ್ಟೇ ಬಾಕಿ. ಬಾಯ್ ಜೀವನ್, ಬಾಯ್ 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 ರಬಿ, ಬಾಯ್ ಟೇಕ್ ಕೇರ್, ಬಾಯ್ ಬಾಯ್ ಕಿರಣ. ಲವ್ ಯು ಬಾಯ್ ಬಾಯ್ ಶಿಶಾ, ಹುಷಾರು, ಟೇಕ್ ಕೇರ್, ಬಾಯ್. ಗೈಸ್ ಫೈನಲಿ ನಾನು ಚಿರು ಹೊರಟ್ವಿ ಮನೆಗೆ. ನಾಳೆ ಊರಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಇವತ್ತು ಹೊಟ್ಬಿಟ್ರೆ ಆಮೇಲೆ ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದಲ್ಲ, ಅದಕ್ಕೆ ಚಲೋ. ಇಲ್ಲಿಂದ ಇವಾಗ ಸೇಫ್ ಆಗಿ ಜರ್ನಿ ಹೋಗ್ಬೇಕು ನಾವೀಗ, ಸೇಫ್ ಆಗಿ. ಗೊತ್ತಲ್ಲ ನಮ್ ಸಾಂಗ್ ಹಾಕೊಂಡು ಬರ್ಬೇಕಾದ್ರೂ ಈ ಸಾಂಗ್, ಹೋಗ್ಬೇಕಾದ್ರೂ ಈ ಸಾಂಗ್. ಅಷ್ಟೇ ಗಾಯ್ಸ್, ಇವಾಗ ನೈಟ್ ಜರ್ನಿ 9:45 ಹೊರಟಿರೋದು. ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಆರಾಮಾಗಿ ಸೇಫ್ ಆಗಿ ಹೋಗೋಣ. ತಲುಪದ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹೆಂಗಿದ್ರು ಹೋಯ್ತಾ ಬೇರೆ ಬೇರೆ ಎಲ್ಲ ಥಿಂಕ್ ಮಾಡುವ ತಪ್ಪು. ನಾವು ತಲುಪದ್ಮೇಲೆ ಅಂದ್ರೆ ವ್ಲಾಗ್ ನಡೀತಿರುತ್ತೆ ಅಷ್ಟೇ. ಓಕೆ ಗೈಸ್, ಇವಾಗ ನಾನು ಮನೆಗೆ ತಲುಪೋವರೆಗೂ ಕೂಡ ನಮ್ಮಪ್ಪ ಎಲ್ಲಿದ್ದೀರಾ ಅಂತ ಒಂದು 10 ಸಲ ಮಾಡ್ತಾರೆ. ಅದೊಂಥರ ಫಾದರ್ಸ್ ಲವ್ ಅಂತಾರಲ್ಲ ಹಂಗೆ. ಈಗ ನೋಡಿ ಬೇಕಾದ್ರೆ ನಾ ಕಾಲ್ ಮಾಡಿದಾಗೆಲ್ಲ ನಿಂಗೆ ಅಂದ್ರೆ ಪ್ರತಿ ಸಲ ನೀವು ಮರ್ತೋಗ್ಬಿಡ್ತೀನಿ. ಬಟ್ ಈಗ ಹೊರಟ್ರ ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ 1 hour ಮತ್ತೆ ಎಲ್ಲಿದ್ದೀರಾ, ಯಾಕಂದ್ರೆ ಕ್ಷೇಮವಾಗಿ ಇದ್ದೀವಾ ಇಲ್ವಾ ಅಂತ ಕೇರ್ ಮಾಡ್ತಾ ಇರ್ತಾರೆ. ಆದ್ರೆ ಏನ್ ನೈಟ್ ರೈಡು ಆದ್ರೆ ಅಂದ್ರೆ ಇವ್ನು ಹೋದ್ರು ಏನ್ ತಂಗಿ ಇರ್ತಾರೆ, ನಾನು ಒಬ್ನೇ ಮಗ. ಆದ್ರೂ ಆಲ್ ಇಸ್ ವೆಲ್ ಎಲ್ಲ ಅಂದ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ನೈಟ್ ಡ್ರೈವ್ ನಾವು ಯೂಶಲಿ ನಾನು ಪ್ರಿಫರೆನ್ಸ್ ಕೊಡಲ್ಲ. ಬಟ್ ಆದ್ರೂ ಅಲ್ಲಿ ಏನೋ ಇರೋದ್ಕಿನ್ನ ಮನೇಲಿ ಇತ್ತು, ನಾಳೆ ಬೇರೆ ಬೇಗ ಮತ್ತೆ ಹಿಂಗ್ ಬಂದ್ ಹಂಗ್ ಬಂದ್ ಏನೇನೋ ಆಗೋ ಬದಲು ಇವತ್ ನೈಟ್ ಎಷ್ಟಾದ್ರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಮೆಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ಚಲೋ ಹೇಳ್ಬೇಕನ್ಸ್ತು, ಹೇಳಿ ಹೋಗ್ತಾ ಇದೀವಿ. ನೈಟ್ ಡ್ರೈವ್ ಮಾಡೋರಿಗೆ ಈ ತರ ಲೈಟ್ ಇರ್ಬೇಕು ನೋಡಿ. ಹೋಗ್ತಾರೆ ಟೈಮಲ್ಲಿ ಈ ತರ ಲೈಟ್ ಇತ್ತು ಅಂದ್ರೆ ಎಷ್ಟ್ ಬೇಕಾದ್ರೆ ಹೋಗ್ತಾರೆ. ನಾವು ಅಪ್ಪನ್ ನೋಡ್ಬೇಕು ರೋಡೆಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ರೋಡ್ ಎಲ್ಲ ಹಿಂಗಿದೆ, ಲೈಟ್ ಕೆಲವು ಅಂದ್ರೆ ಲೈಟ್ ತುಂಬಾ ಕಡೆ ಹೈವೇ ರೋಡ್ ಎಲ್ಲ ಹಿಂಗ್ ಹಾಕಿರ್ತಾರೆ ಅಂತ ನಾವು ಅಪ್ಪಂಗೆ ತೋರಿಸ್ತಾ ಇದ್ದೀನಿ ನಾನು. ಈ ತರ ಇತ್ತು ಅಂದ್ರೆ ಆರಾಮಾಗಿ ಬೆಂಗಳೂರಿಗೆ ಹೋಗ್ಬೋದು. ಆಮೇಲೆ ಕತ್ಲೆ ಇತ್ತು ಅಂದ್ರೆ 1 ವೇ ಒಂದ್ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಷ್ಟೇ. ಅದು ಬಿಟ್ಟು ಈ ತರ 2 ways ಅಲ್ಲಿ ಆರಾಮಾಗಿ ಹೋಗ್ಬೋದು. ನಮ್ಮ ಅನ್ಲಕ್ ಇಲ್ಲ ಅಂದ್ರೆ ಆ ಕಡೆಯಿಂದ ಏನೋ ಒಂದು ಏನೋ ಮಾತಾಡ್ತೀಯ.
ನೈಟು ತಲುಪಿರೋದು. ಹೆವಿ ನಿದ್ದೆ ಬರ್ತೈತೆ, ಕಣ್ಣು ಮುಚ್ಚಿರೋ ಸಾಕು ಹಿಂಗೆ ಸಿಂಕ್ ಅಂತ ಹಿಂಗೆ ನಿದ್ದೆ ಹೆವಿ ಹಂಗಷ್ಟು ನಿದ್ದೆ ಬರ್ತೈತೆ. ನಾನು ಮಲ್ಕೋತೀನಿ, ನಾಳೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಟೇಕ್ ಕೇರ್. ಅಂತ ಮಾಡ್ಬಿಡಿ ಇವಾಗ ಹೋಗ್ತಾ ಹೋಗ್ತಾನೆ. ಗುಡ್ ನೈಟ್. ಓಕೆ ಗುಡ್ ನೈಟ್. ಹಿಂಗೆ ಹೋಗ್ತಾ 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 ಇವಾಗ ಹೇಳ್ಬೋದು, ಬಟ್ ಓವರ್ ಆಲ್ ಈ ಒಂದು ಡೇ ಹೆಂಗಿತ್ತು ಅಂತ ಕರೆಕ್ಟಾಗಿ ಹೇಳ್ಬೇಕಲ್ವಾ. ಈ ಥರ ಸಪ್ಪು ಮುಖ ಬಿಟ್ಕೊಂಡು ಎಂಡ್ ಮಾಡೋ ಚೆನ್ನಾಗಿರಲ್ಲ. ನಾಳೆ ಎಂಡ್ ಮಾಡ್ತೀನಿ. ಇಲ್ಲೇ ಬಂದ್ರಲ್ಲ, ಏನಪ್ಪ ಇನ್ನೂ ಮಲಗಿಲ್ವಾ? ಅದೇನ ಕಣ್ಣು ಕಣ್ಣು ಬಾಕಿದ್ದೀವ. ಏಕೆ? ನಂದು ಕಣ್ಣು ನೋವು. ಹೌದಾ, ನಿದ್ರೆ ಹೋದು. ನಮ್ಮನ್ನ ನೋಡಿ ಹತ್ಕೊಂತ ಇದ್ದೀರಾ, ಎಮೋಷನ್ ಆಗ್ಬಿಟ್ಟು. ಇಲ್ಲ, ಕಣ್ಣು ಬಾಕಿತ್ತು. ಮಧು ಎಲ್ಲವ್ರೆ ಅಂತ ಈಗ ಸೌಂಡ್ ಆಯ್ತು. ಮಧು ಮತ್ತ್ ಮಲ್ಗೋದು. ನಮ್ಮ ಅತ್ತೆನೂ ಬಂದವ್ರೆ ಗೈಸ್. ಏ ಮಧು ಗುಡ್ ನೈಟ್. The next day. ಅಷ್ಟೇ. ನೆಕ್ಸ್ಟ್ ಬ್ಲಾಗ್ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್ ಮಚ್ ಲವ್. ಬಾಯ್ ಗೈಸ್, ಬಾಯ್.